ಬಾಸು, ನಾನು ನಿಮಗೆ ಹೆಗ್ಣ ಅಂದ್ಬಿಟ್ಟೆ. ನಂದೇ ತಪ್ಪು, ಸಾರಿ ಬಾಸು. ಒಂದು ವಿಷಯ ಹೇಳ್ಬೇಕಿತ್ತು. ಲೇಡೀಸ್ ಫಸ್ಟ್, ನೀನು ಹೇಳು. ಅದು ಬಾಸು, ನೀವು ಕೂರ್ಗ್ ಹೋಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಅದು ನನಗೆ ಕೂರ್ಗ್ ನೋಡಬೇಕು ಅಂತ ತುಂಬ ಆಸೆ ಇದೆ. ತಿರ್ಗಾ ನೀನು ಏನಂದೆ, ನೀನು ನನ್ನ ಜೊತೆ ಕೂಗ್ ಬರ್ತೀನಿ ಇಂದ್ಯಾ? ಹೌದು ಬಾಸು. ದೇವ್ರೆ, ನಾನು ಇವಳಿಗೆ ಹೇಗೆ ಕೇಳಲಿ ಅಂತ 1 ಗಂಟೆಯಿಂದ ಒದ್ದಾಡ್ತಾ ಇದ್ದೆ. ಆದರೆ ಇವಳೇ ಬಂದು ಕೇಳ್ತಾ ಇದ್ದಾಳೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ನನ್ನ ಇಮೇಜ್ ಉಳಿಸ್ಬಿಟ್ಟೆ. ಬಾಸು, ಮೇಲೆ ನೋಡ್ತಿದ್ದೀರಾ? ಏನಿಲ್ಲ ದುರ್ಗಾ, ಏನಿಲ್ಲ. ಅದು ನಾನು ಕೂರ್ಗ್ ಹೋಗ್ತಾ ಇರೋದು ಆಫೀಸ್ ಟ್ರಿಪ್ ಮೇಲೆ. ನಿನಗಲ್ಲಿ ಬೋರ್ ಆಗ್ಬೋದು. ಆ್ಯಂಡ್ ಮೋರೋವರ್ ನಿನ್ನ ಜೊತೆ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೇ ಇರ್ಬೋದು. 24 ಗಂಟೆ ನಿನ್ನ ಜೊತೆ ಇರೋದು ನನಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಒಂದು ಕೆಲಸ ಮಾಡು ದುರ್ಗಾ, ನೀನು ಸುಮ್ಮನೆ ಮನೇಲೇ ಇರೋ. 1-2 ದಿನ ಅಷ್ಟೇ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬಾಸು, ಪ್ಲೀಸ್ ಬಾಸು, ನಾನು ಇದುವರೆಗೂ ನಿಮ್ಮನ್ನು ಏನೂ ಕೇಳಿಲ್ಲ ಅಲ್ವಾ? ಇದೊಂದ್ಸಲ. ಅದು ನನಗೆ ಕೂಗ್ ನೋಡಬೇಕು ಅಂತ ತುಂಬ ಆಸೆ ಇದೆ. ಪ್ಲೀಸ್ ಕರ್ಕೊಂಡು ಹೋಗ್ಬೋದಿತ್ತು. ಅದೇನು ಮಾಡೋದು, ನೀನು ಜಗಳ ಗಂಟಿ ಅಲ್ವಾ? ಅಲ್ಲೂ ನಿನ್ನ ಜೊತೆ ಜಗಳ ಆಡಿದ್ರೆ ನನ್ನ ಕೆಲಸ ಹೇಗೆ ಮಾಡೋದು ಹೇಳು? ಆಮೇಲೆ ಅದು ಬೇಕು ಇದು ಬೇಕು, ನಾನು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ನೀನು ಕಿರಿಕಿರಿ ಮಾಡಿದ್ರೆ ನನ್ನ ಕೆಲಸದ ಕತೆ ಏನಾಗಬೇಕು? ಸರಿ ಬಿಡಿ, ಇಷ್ಟೊಂದೆಲ್ಲ ಬಿಲ್ಡಪ್ ಏನು ಬೇಕಾಗಿಲ್ಲ. ಕರ್ಕೊಂಡು ಹೋಗೋಕ್ಕಾಗಲ್ಲ ತಾನೆ? ಬಿಟ್ಟಾಕಿ, ನಾನು ಬರಲ್ಲ. ಏ ದುರ್ಗಾ, 1 ನಿಮಿಷ. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ಇಷ್ಟೊಂದು ಕೇಳ್ಕೊತಾ ಇದೆಯಾ? ನನಗೂ ಯಾಕೋ ಇಲ್ಲ ಅದಕ್ಕೆ ಮನಸ್ಸು ಬರ್ತಾ ಇಲ್ಲ. ಸರಿ, ಕರ್ಕೊಂಡು ಹೋಗ್ತೀನಿ ಬಿಡು. ನೀವು ಇಷ್ಟೊಂದು ಕರಿತಿದ್ದೀರಲ್ಲ, ಅದಕ್ಕೆ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ನಾನು ಹೋಗಿ ಬಟ್ಟೆ ಜೋಡಿಸ್ಕೊಂಡ್ಬಿಡ್ತೀನಿ. ಸದ್ಯ ನೀವಾದರೂ ಇದ್ದೀರಲ್ಲ ಮನೆಯಲ್ಲಿ. ಇಲ್ಲಿ ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಮ್ಮ ಶರತ್ತು ದುರ್ಗಾ ಇಬ್ರು ಎಲ್ಲಾದ್ರೂ ಹೋಗಿದಾರಾ? ನಮ್ಮ ಹಿತಾಪುಟ್ಟಿ ಮನೇಲಿ ಇಲ್ದೇ ಇರೋದಕ್ಕೆ ಮನೆಯೆಲ್ಲ ತುಂಬಾ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸಾರಿ, ಅಂದಹಾಗೆ ಹೇಳೋದನ್ನು ಮರ್ತು ಬಿಟ್ಟಿದ್ದೆ. ನಾನೇ ಅವರಿಬ್ಬರನ್ನ ಟ್ರಿಪ್ಪಿಗೆ ಅಂತ ಹೊರಗಡೆ ಕಳಿಸಿದ್ದೀನಿ. ಏನು ಟ್ರಿಪ್ಪಾ? ಅವರಿಬ್ರು ಒಟ್ಟಿಗೆ ಹೋಗಿದಾರಾ? ಐ ಮೀನ್ ಅವರಿಬ್ರನ್ನೇ ಕಳಿಸಿದ್ದೀರಾ? ನನಗ್ಯಾಕೆ ಒಂದು ಮಾತು ಹೇಳಲಿಲ್ಲ ನೀವು? ನಿಮ್ಮ ಹೆಂಡತಿಯಾಗಿ ನನಗೂ ಈ ಮನೆ ಜವಾಬ್ದಾರಿ ಇದೆ ಅಲ್ವಾ? ಎಲ್ಲಿ ಮಾಡೋದಕ್ಕ? ನೀನು ನಿಂದೇ ಆದ ಲೋಕದಲ್ಲಿ ಬ್ಯುಸಿಯಾಗಿರ್ತೀಯ. ನನಗೆ ಹೇಳೋದಕ್ಕೆ ಸಮಯ ಎಲ್ಲಿ ಕೊಟ್ಟಿದ್ಯಾ? ಅದು ಸರಿ, ನಿನಗೆ ಯಾಕೆ ಇಷ್ಟು ಕಿರಿಕಿರಿ ಆಗ್ತಾ ಇದೆ? ಶರತ್ ಮತ್ತೆ ದುರ್ಗಾ ಹೊರಗಡೆ ಹೋದ್ರೆ ನಿನಗೇನು ತೊಂದರೆ? ಛೇ, ನನಗೇನು ತೊಂದರೆ ಇಲ್ಲ. ನನಗೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಅಂತ ಅಷ್ಟೇ. ಆ್ಯಂಡ್ ಮೋರೋವರ್ ಆಫೀಸ್ನಲ್ಲಿ ಇಷ್ಟೊಂದು ಕೆಲಸ ಇರಬೇಕಾದ್ರೆ ಶರತ್ ಯಾಕೆ ಹೋಗೋದಕ್ಕೆ ಹೋದ? ಈ ಟ್ರಿಪ್ ಅವಶ್ಯಕತೆ ಎಲ್ಲ ಇತ್ತಾ ಈಗ? ಸರಿ ಬಿಡು, ಈಗ ಹೋಗಿ ಆಗಿದೆಯಲ್ಲ, ಇನ್ನು 2 ದಿವಸ ಬಿಟ್ಟು ವಾಪಸ್ ಬರ್ತಾರೆ. ದುರ್ಗಾ ಅಂತೂ ಒಬ್ಳೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅಂಬಿಕಾ ಏನಾದರೂ ಇದ್ದಿದ್ರೆ ಅವಳ ಇರುವಿಕೆ ನನಗೆ ಗೊತ್ತಾಗ್ತಿತ್ತು. ಅಂದರೆ ಅಂಬಿಕಾನು ದುರ್ಗನ್ ಜೊತೆ ಹೋಗಿದ್ದಾಳೆ ಅಂತ ಅನ್ಸುತ್ತೆ.
ಅಂದ್ರೆ ಅಂದ್ರೆ ನನ್ನ ಊಹೆ ಸರಿಯಾಗೇ ಇದೆ. ನನ್ನ ಶಕ್ತಿ ಯಾರನ್ನು ತಟ್ಟದೆ ವಾಪಸ್ ಬಂದಿದೆ ಅಂದ್ರೆ ಅಂಬಿಕಾ ಕೂಡ ದುರ್ಗಾ ಜೊತೆ ಹೋಗಿದ್ದಾಳೆ ಅನ್ನೋದು ಖಚಿತ ಆಯ್ತು. ಈ ಅಕ್ಕ ತಂಗಿರು ಎಲ್ಲಿ ಹೋಗಿರ್ಬೋದು? ಯಾಕೆ ಹೋಗಿರ್ಬೋದು? ದಾಕ್ಷಾಯಿಣಿ ಪ್ರತಿಮೆನ ಆ ಕಾಡಿನ ಮಧ್ಯದಲ್ಲಿ ಬಚ್ಚಿಟ್ಟಿರೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾಗಿರ್ಬೋದಾ? ದಾಕ್ಷಾಯಿಣಿ ಪ್ರತಿಮೆ ಆಗಿರೋ ರಹಸ್ಯ ಅವ್ರಿಗೆ ಗೊತ್ತಾಗಿ ಒಂದು ವೇಳೆ ಆ ಪ್ರತಿಮೆ ಏನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ? ಇಲ್ಲ ಇಲ್ಲ, ನಮ್ಮ ಇಷ್ಟು ವರ್ಷದ ಶ್ರಮ ಎಲ್ಲ ನೀರ್ಪಾಲಾಗೋಗುತ್ತೆ. ಮಾಳ್ವಿಕಾ ಯಾವತ್ತಿಗೂ ಸೋಲನ್ನ ಸಹಿಸೋದಿಲ್ಲ. ಅಂದ್ರೆ ಶರತ್ನ ಜಗನ್ನಾಥ್ ಅಲ್ಲ ಕಳಿಸಿರೋದು. ಮಂಜರಿ ಅಮ್ಮ ಹೇಳಿದಾಗೆ ಇದೆಲ್ಲ ಆ ದೈವಿಕ ಶಕ್ತಿಯ ಸಂಚಯ ಇರಬೇಕು. ಹೌದು, ಅದಕ್ಕೆ ಅಕ್ಕ ತಂಗಿಯರಿಬ್ರು ಒಟ್ಟಿಗೆ ಹೋಗಿರೋದು. ಏನ್ ಮಾಡೋದು? ಒಂದ್ ವೇಳೆ ಆ ಪ್ರತಿಮೆ ಏನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ, ಆ ಪ್ರತಿಮೆಗೆ ಮರುಜೀವ ಬಂದ್ಬಿಟ್ರೆ? ಇಲ್ಲ, ಸಾಧ್ಯ ಇಲ್ಲ. ಹಾಗಾಗ್ಬಾರ್ದು. ಏನ್ ಮಾಡ್ಲಿ? ಹಾಗಾಗ್ಬಾರ್ದು.